ಚಂದನವನದ ಚತುರ ಕನ್ನಡಿಗರಿಗೆ ತಿರುಳುಗನ್ನಡದ ಕುಮಾರವ್ಯಾಸನ ಸೀಮೆ ಶ್ರೀ ಕಪೋತಗಿರಿ ವನಸಿರಿಗೆ ವೀಕ್ಷಕರಿಗೆಲ್ಲ ಸ್ವಾಗತ. ಇಂದು ನಮ್ಮೊಡನೆ ಪಾರಂಪರಿಕ ವೈದ್ಯರಾದ ಬಸವನಗೌಡ ಕೊಟ್ರಗೌಡ ಪಾಟೀಲ್ ಇವರು ಈ ಚರ್ಮ ರೋಗಗಳ ಕುರಿತಾಗಿ ಎರಡನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ವೀಕ್ಷಕರೇ, ಬನ್ನಿ ಅವರ ಅನುಭವವನ್ನು, ಅವರ ಪ್ರಯೋಗಗಳನ್ನು ಇಂದು ನಾವು ದಾಖಲಿಸಿಕೊಳ್ಳೋಣ. ವೈದ್ಯರೇ, ಈಗ ಚರ್ಮ ರೋಗಗಳಿಗೆ ಅತ್ಯಂತ ಸರಳ ಮತ್ತು ಸುಲಭವಾದ ಪರಿಹಾರವನ್ನು ತಿಳಿಸುವೆನೆಂದು ನೀವು ವಾಗ್ದಾನ ಮಾಡಿದ್ದೀರಿ. ಅದರಂತೆ ಈಗ ನೀವು ಅದರ ವಿವರವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ. ಪ್ರಿಯ ವೀಕ್ಷಕರೇ, ಕಪೋತಗಿರಿ ವನಸಿರಿ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಈ ಚರ್ಮ ರೋಗಗಳ ಬಗ್ಗೆ, ಹಿಂದಿನ ವಿಡಿಯೋದಲ್ಲಿ ಒಂದು ಚರ್ಮ ರೋಗದ ಬಗ್ಗೆ ಮಾಡಿದ್ವಿ. ಆ ಚರ್ಮ ರೋಗದಲ್ಲಿ ಒಂದು ಕಕ್ಕೆ ಗಿಡ ಅಂತ ಬರ್ತಿತ್ತು. ಆ ಕಕ್ಕೆ ಗಿಡ ಏನಾಯಿತು ಅಂದರೆ, ಎಷ್ಟೋ ಜನರು ನಮಗೆ ಫೋನ್ ಮಾಡಿ ನಮ್ಮಲ್ಲಿ ಕಕ್ಕೆ ಗಿಡ ಸಿಗಲ್ರಿ, ಯಾವುದಾದ್ರೂ ಒಂದು ಸುಲಭ ಇರ್ತಕ್ಕಂಥದ್ದು ನಮಗೆ ತಿಳಿಸ್ರಿ, ಎಲ್ಲೆಲ್ಲಿ ಸಿಗಬೇಕು ಅಂತ ಅವರ ಅಭಿಪ್ರಾಯದ ಮೇರೆಗೆ ಈ ಎರಡನೇ ವಿಡಿಯೋವನ್ನು ನಾವು ಮಾಡ್ತಾಯಿದ್ದೀವಿ. ಆ ಗಿಡ ಯಾವುದಪ್ಪ? ಹಾಗಾದರೆ ಬನ್ನಿ, ಇಲ್ಲಿದೆ ನೋಡಿ. ಇದಕ್ಕೆ ಕುಪ್ಪಿ ಅಂತಾರೆ. ಕನ್ನಡದಲ್ಲಿ ಇದಕ್ಕೆ ಕುಪ್ಪಿ ಗಿಡ ಅಂತಾರೆ. ಸಂಸ್ಕೃತದಲ್ಲಿ ಹರಿತ ಮಂಜರಿ ಅಂತ ಹೇಳ್ತಾರೆ. ಹರಿತ ಮಂಜರಿ ಯಾಕೆ ಹೇಳ್ತಾರಪ್ಪ ಅಂತಂದ್ರೆ, ಇವು ನೋಡ್ರಿ, ಬೀಜ, ಹೂವು ಎಲ್ಲವೂ ಹಸಿರಾಗಿರೋದ್ರಿಂದ ಇದಕ್ಕೆ ಹರಿತ ಮಂಜರಿ ಅಂತ ಕರೀತಾರೆ. ಇದು ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಂತದಲ್ಲಿ, ಎಲ್ಲ ಊರಿನಲ್ಲಿ, ಯಾವುದೇ ಹಳ್ಳಿ ಇರಲಿ, ಸಿಟಿ ಇರಲಿ, ಎಲ್ಲ ಪ್ರಾಂತದಲ್ಲಿ ಅತಿ ಸುಲಭವಾಗಿ ಸಿಗ್ತೈತಿ. ಹಾಗಾದರೆ ಇದನ್ನು ಹೆಂಗೆ ಮಾಡೋದು? ಇದು ಎಲ್ಲ ಚರ್ಮ ರೋಗಕ್ಕೆ ಅತಿ ಸುಲಭವಾಗಿ ಮಾಡ್ಕೋಬೋದು. ಈ ಗಿಡವನ್ನು ಬೇರು ಸಮೇತ ಕಿತ್ತುಕೊಂಡು ಬರಬೇಕು. ಬೇರನ್ನು ಮಣ್ಣು ಇರೋದ್ರಿಂದ ಅದನ್ನು ಸ್ವಚ್ಛಾಗಿ ತೊಳೆದು ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರನ್ನು ಮಾಡಿಕೊಳ್ಬೇಕು. ಈ ಪೌಡ್ರನ್ನು ಬಟ್ಟೆಯಲ್ಲಿ ಸೋಸಿ, ದಪ್ಪನ ಬಟ್ಟೆಯಲ್ಲಿ ಅತೀ ನೈಸಾದ ಪೌಡ್ರನ್ನು ಮಾಡಿಕೊಳ್ಬೇಕು. ಈ ಪೌಡ್ರ್ ಜೊತೆಗೆ ಇನ್ನು 2 ಇದ್ದಾವೆ ಎಣ್ಣೆ. ಅವು ನಿಮ್ಮ ಊರಲ್ಲೇ ಸಿಗ್ತಾವೆ, ಅವು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತಾವೆ. ಯಾವುದಪ್ಪ ಎಣ್ಣೆ? ಎಳ್ಳೆಣ್ಣೆ. ಒಳ್ಳೆ ಆಗಿರ್ತಕ್ಕಂಥ ಎಳ್ಳೆಣ್ಣೆಯನ್ನು ತೊಗೊಳ್ರಿ. ಆಮೇಲೆ ಬೇವಿನ ಎಣ್ಣೆ, ಇದನ್ನು ತೊಗೊಳ್ರಿ. ಹಾಗಾದರೆ ಪ್ರಮಾಣ ಎಷ್ಟು? ಇದಕ್ಕೆ ಪ್ರಮಾಣ ಇದು 50 ಗ್ರಾಮ್ ಇದ್ದರೆ, ಯಾವುದು ಹರಿತ ಮಂಜರಿ ಅಥವಾ ಕುಪ್ಪಿ ಗಿಡದ ಪೌಡ್ರು, ಅತಿ ನೈಸ್ ಆಗಿರ್ತಕ್ಕಂಥ ಪೌಡ್ರು 50 ಗ್ರಾಮು. ಈ 50 ಗ್ರಾಮನ್ನು 25 ಗ್ರಾಮು ಎಳ್ಳೆಣ್ಣೆ, 25 ಗ್ರಾಮು ಸಾಸಿವೆ ಎಣ್ಣೆ. ಎಳ್ಳೆಣ್ಣೆ 25, ಸಾಸಿವೆ ಎಣ್ಣೆ ಅಲ್ಲ, ಬೇವಿನ ಎಣ್ಣೆ 25 ಗ್ರಾಮ್. ಈ 25 ಗ್ರಾಮು ಬೇವಿನ ಎಣ್ಣೆ, 25 ಗ್ರಾಮ್ ಎಳ್ಳೆಣ್ಣೆ ಸೇರಿಸಿ 50 ಗ್ರಾಮು ಈ ಹರಿತ ಮಂಜರಿಯನ್ನು, ಅಂದರೆ ಕುಪ್ಪಿ ಪೌಡ್ರನ್ನು ನೀವು ಅದಕ್ಕೆ ಮಿಕ್ಸ್ ಮಾಡಿ, ರಾತ್ರಿ ಮಿಕ್ಸ್ ಮಾಡಿ ಒಂದು ಸಲ ಇಟ್ಬಿಡ್ರಿ. 1 ದಿವಸ ಹಾಗೇ ಬಿಟ್ಟಿರಿ. ಮರುದಿವಸದಿಂದ ನೀವೇನು ಮಾಡಿರಿ, ಎಲ್ಲಿ ಇಸುಬಿದೆ, ಎಲ್ಲಿ ಗಜಕರ್ಣಿದೆ, ಎಲ್ಲಿ ಸೊರೆಸಿಸ್ ಇದೆ, ಅದಕ್ಕೆ ಲೇಪನ ಮಾಡಬೇಕು. ಈ ಲೇಪನ ಮಾಡೋದ್ರಿಂದ ಮಿನಿಮಮ್ ಆಗಿ 1 ತಾಸಾದ್ರೂ ಬಿಡಬೇಕು. ಅದನ್ನು 1 ತಾಸು ಬಿಟ್ಟ ಮೇಲೆ ಆಮೇಲೆ ನೀವು ಆ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛಾಗಿ ತೊಳಿಬೇಕು. ಇಲ್ಲ ಬೇವಿನ ಗಿಡ ಅಥವಾ ಬೇವಿನ ರಸವನ್ನು, ಬೇವಿನಿಗೆ ನೀರೊಳಗೆ ಬೇವನ್ನು ಹಾಕಿ ಅದನ್ನು ಕುದಿಸ್ರಿ. ಆ ನೀರಿನಿಂದ ಆ ಗಾಯವನ್ನು, ಅಂದರೆ ಸೊರೆಸಿಸ್ ಇರಲಿ, ಇಸುಬು ಇರಲಿ, ಗಜಕರ್ಣಿ ಇರಲಿ, ಅದನ್ನು ಏನು ಮಾಡಬೇಕು, ನೀವು ಸ್ವಚ್ಛಾಗಿ ತೊಳಿಬೇಕು. ಅಂದರೆ ಅತೀ ಬೇಗ ಹೋಗ್ಬಿಡುತ್ತೆ. ಆ ನಂತರ ಇದು ಮಾತ್ರ ಲೇಪನ. ಹಾಗಾದ್ರೆ ಹೊಟ್ಟೆಗೆ ಏನು ತೊಗೋಬೇಕು?
ಈ ಗಂದಗಿ ಅಂಗಡಿಯಲ್ಲಿ ಇಲ್ಲಿದೆ ನೋಡಿ, ಗಂದಗಿ ಅಂಗಡಿಯಲ್ಲಿ ಒಂದು ಸೊಗದೆ ಬೇರು ಅಂತ ಸಿಗುತ್ತೆ. ಸೊಗದೆ ಬೇರು ಆಮೇಲೆ ಹವೀಜ ಅಂದ್ರೆ ಈ ಕೊತ್ತಂಬರಿ ಬೀಜ ಮತ್ತು ಮಂಜಿಷ್ಟ ಇವುಗಳನ್ನು 55 ಗ್ರಾಮ್ ತೆಗೆದುಕೊಂಡು ಸಮ ಪ್ರಮಾಣ 3 ಸಮ ಪ್ರಮಾಣವನ್ನು ಸೇರಿಸಿ ಪೌಡ್ರ್ ಮಾಡಿ, ನೈಸಾದ ಪೌಡ್ರ್ ಮಾಡಿರಿ. ದಿವಸ ನೀವು ಬೆಳಗ್ಗೆ ಎದ್ದ ತಕ್ಷಣ 1/4 ಚಮಚೆ ಅಂದ್ರೆ ಒಂದು ಸಣ್ಣ ಚಮಚದಿಂದ 1/4 ಚಮಚದನ್ನು ಅದನ್ನು ಬಿಸಿನೀರಾಗ ಹಾಕಿ ದಿವಸ ಕುಡಿಯೋದ್ರಿಂದ ಅದೇನಾಗುತ್ತೆ, ರಕ್ತ ಶೋಧನೆಯನ್ನು ಮಾಡುತ್ತೆ. ಈ ರಕ್ತ ಶೋಧನೆಯನ್ನು ಮಾಡಿದಾಗ ನೀವು ಗಜಕರ್ಣ ಇರಲಿ, ಇಸುಬಿರಲಿ, ಸೊರೆಸಿಸ್ ಇರಲಿ, ಕ್ರಮೇಣವಾಗಿ ಅದು ಮಾಯ್ತಾ ಅತಿ ಬೇಗವಾಗಿ ಬರುತ್ತೆ. ಆ ನಂತರ ಇನ್ನೂ ಒಂದು ಏನಪ್ಪ ಅಂದ್ರೆ, ಅತಿ ಮನುಷ್ಯನಿಗೆ ವಿರೇಚನ ಅಂತಂದ್ರೆ ಹೊರಗಡೆ ಹೋಗೋದು. ಈ ಹೊರಗಡೆ ಹೋಗೋದು ಸರಿಯಾಗಿ ಇತ್ತಂದ್ರೆ ಯಾವ ಡಾಕ್ಟ್ರೂ ಬೇಕಾಗಿಲ್ಲ. ಅದನ್ನು ಭಾಳ ಇಂಪಾರ್ಟೆಂಟಾಗಿ ಪ್ರೇಕ್ಷಕರು ತಿಳ್ಕೊಳ್ಬೇಕು. ಅದು ಹೇಗೆ ಮಾಡೋದು ಇಲ್ಲಿದೆ ನೋಡಿರಿ. ಈ ಅಳಲಿಕಾಯಿ ಹರಿತಕ್ಕಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ವಿಜಯ ಅಂತಾರೆ. ಹೊರಗೆ ತೆಗೀರಿ ವಿಜಯ ಅಂತಾರೆ. ಇಲ್ಲಿದೆ ನೋಡಿ, ಹರಿತಕ್ಕಿ ಅಥವಾ ವಿಜಯ ಅಂತಾರೆ. ಅಳಲಿಕಾಯಿ ಅಂತಂದು ಕನ್ನಡದಾಗ ಹೇಳ್ತಾರೆ. ಇದು ಅಳಲಿಕಾಯಿ ಒಂದು 50 ಗ್ರಾಮು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲಿ ತೋರಿಸ್ತೇನೆ, ನೆಲಾವರಿ ಅಂತ ಎಲ್ಲಿ ಬೇಕಾದರೂ ಸಿಗುತ್ತಿದೆ ನೆಲಾವರಿ. ಈ ನೆಲಾವರಿ ಪೌಡ್ರು ಇದು ನೆಲಾವರಿ ಪೌಡ್ರು. ಈ ನೆಲಾವರಿ ಪೌಡ್ರು 50 ಗ್ರಾಮು, ಅಳಲಿಕಾಯಿ ಪೌಡ್ರು 50 ಗ್ರಾಮ್, ಇವೆರಡು ಸೇರಿಸಿ ರಾತ್ರಿ ಮಲಗುವ ಮುಂದೆ ಇದನ್ನೇನು ಮಾಡಬೇಕು, ಇವೆರಡು ಸಮ ಪ್ರಮಾಣ ಸೇರಿಸಿರ್ತೀರಲ್ಲ, ಆ ಎರಡು ಸಮ ಪ್ರಮಾಣನ 3 ಬಟ್ಟಿಗೆ ಎಷ್ಟು ಬರುತ್ತೆ ಅದನ್ನು ರಾತ್ರಿ ಮಲಗೋ ಮುಂದೆ 3 ಬಟ್ಟಿಗೆ ಬಂದಷ್ಟು ಬಿಸಿನೀರಾಗ ಹಾಕಿ ಕುಡಿದು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದೇನಾಗುತ್ತೆ, ವಿರೇಚನ ಕ್ಲಿಯರ್ ಆಗುತ್ತೆ. ಯಾವ ಬಾಧೆನೂ ನಿಮ್ಮನ್ನು ಇದನ್ನು ಮಾಡೋದಿಲ್ಲ. ಅದಕ್ಕಾಗಿ ಇದನ್ನು ಸರಿಯಾಗಿ ಮಾಡಿದ್ರೆ ಭಾಳ ಅಂತಂದ್ರೆ ನಿಮ್ಗೆ ಎಷ್ಟು ದಿವಸ ಅಂದ್ರೆ 15ರಿಂದ 20 ದಿವಸ ಅಷ್ಟೊತ್ತಿಗಾಗಲೇ ನಿಮಗೆ 75% ಆ ರೋಗಗಳು ಅಂದರೆ ಇಸುಬಿರಲಿ, ಸೊರೆಸಿಸ್ ಇರಲಿ, ತೊನ್ನಲ್ಲ ಕಜಿಕರ್ಣೆ ಇರಲಿ, ಇವು ಏನಾಗ್ತಾವೋ ಸರಳಾಗಿ ಹೋಗುತ್ತೆ. ವೀಕ್ಷಕರೇ, ಇದು ನಮ್ಮದು 2ನೇ ವಿಡಿಯೋ. 1ನೇ ವಿಡಿಯೋ ಹೇಳಿದ್ವಿ, ಅದು ಕಕ್ಕಿ ಗಿಡ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಪ್ರೇಕ್ಷಕರು ನಮಗೆ ಫೋನ್ ಮಾಡಿದ್ರು. ಅದಕ್ಕೆ ಇವತ್ತು ಈ ಕುಪ್ಪಿಯನ್ನು ಹರಿತ ಮಂಜರಿಯನ್ನು ನಿಮಗೆ ಪರಿಚಯ ಮಾಡ್ತಾಯಿದ್ದೀವಿ. ಇದನ್ನು ಸುಲಭವಾಗಿ ಎಲ್ಲೆಲ್ಲಿ ಸಿಗುತ್ತೆ, ಇದನ್ನು ತೊಗೊಳ್ರಿ. ಆ ನಂತರ ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ರೋತ್ಸಾಹವನ್ನು ಕೊಡಿರಿ. ಇನ್ನೂ ಅನೇಕ ವಿಡಿಯೋ, ಅತಿ ಸರಳವಾಗಿರ್ತಕ್ಕಂಥ ಇನ್ನೂ ಅನೇಕ ವಿಡಿಯೋವನ್ನು ನಾವು ನಿಮ್ಮ ಮುಂದೆ ಬರ್ತೀವಿ. ಇದನ್ನು ನಮ್ಮ ಜೊತೆ ಇದ್ದಾರೆ ವೆಂಕಟೇಶ್ ತಳವಾರ್ ಅಂತಂದವರು. ಅವ್ರಿಗೂ ಇದನ್ನು ತಿಳಿಸ್ತಾ ಇದ್ದೀನಿ. ಅವರು ನಮ್ಮ ಜೊತೆಗೆ ಪಾರಂಪರಿಕ ವೈದ್ಯರೇ ಅವರು. ಇವತ್ತಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ ವೀಕ್ಷಕರೇ. ಇದುವರೆಗೂ ಈ ತುಂಬ ನವೆ ಮತ್ತು ತುರಿಕೆ ಮತ್ತು ಈ ತಿಂಡಿಯ ಉಂಟು ಮಾಡಿ ಮುಜುಗರವನ್ನು ಮತ್ತು ಮರ್ಯಾದೆ ಸೂಕ್ಷ್ಮಕ್ಕೆ ಧಕ್ಕೆ ತರುವ ಈ ಚರ್ಮ ರೋಗಗಳ ಕಾಟದಿಂದ ಮುಕ್ತಿಯಾಗುವ ಉಪಾಯವನ್ನು ನಮ್ಮ ಮುಂಡರಗಿಯ ವೈದ್ಯರು, ಪಾರಂಪರಿಕ ವೈದ್ಯರು BK ಪಾಟೀಲ್ ಇವರು ತಮ್ಮ ಅನುಭವವನ್ನು ಮತ್ತೊಮ್ಮೆ ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಈ ಸುಲಭವಾಗಿ ದೊರೆಯುವ ಈ ಮೂಲಿಕೆಗಳಿಂದ ಸಹಜ ಆರೋಗ್ಯ, ಇದಕ್ಕೇನು ನೀವು ಸಾವಿರಾರು ಗಟ್ಟಲೆ ಹಣ ಖರ್ಚು ಮಾಡುವ ಅಗತ್ಯ ಇಲ್ಲ. ಸುಲಭದಲ್ಲಿ ಸರಳವಾಗಿ ಈಗ ಇದು ಬೇವಿನ ಗಿಡ ಮತ್ತು ಇದು ಈ ಹರಿತ ಮಂಜರಿ ಅಥವಾ ಕುಪ್ಪೆ, ಇವೆಲ್ಲ ಈ ನಿಸರ್ಗದಲ್ಲಿ ನಿಮಗೆ ಎಲ್ಲಿ ಬೇಕಂದರಲ್ಲಿ ದೊರೆಯುವ ಔಷಧಿಗಳನ್ನೇ ಅವರು ಹೇಳಿರುವುದು. ಇವುಗಳನ್ನು ಬಳಸಿಕೊಂಡು ಸುಲಭವಾಗಿ ನೀವು ಈ ಕಿರಿಕಿರಿ ಕೊಡುವ ತೊಂದರೆಯಿಂದ ಮುಕ್ತಿಯನ್ನು ಪಡೆಯುವರೆಂದು ಆಶಿಸುತ್ತಾ ನಿಮ್ಮ ಸಹಕಾರಕ್ಕಾಗಿ ನಾವು ಸದಾ
ನಾವು ಆಭಾರಿಯಾಗಿದ್ದೇವೆ. ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಂಡುದಕ್ಕೆ ನಾವು ಸಂತೋಷದಿಂದ ನಿಮಗೆ ಮತ್ತೊಮ್ಮೆ ಧನ್ಯವಾದನ ಹೇಳಿಸುತ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮುಗಿಸುತ್ತಾ ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ನಮಸ್ಕಾರ.